ಸ್ನೇಹಿತರೆ, ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಹಣ ಜಮಾವಣೆಯಾಗಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಅದಕ್ಕೂ ಮೊದಲು ನೀವು ಯಾವ್ಯಾವೆಲ್ಲ ರೈತರಿಗೆ ಹಣ ಬರುತ್ತೆ ಮತ್ತು ಯಾವೆಲ್ಲ ರೈತರಿಗೆ ಹಣ ಬರೋದಿಲ್ಲ ಅಂತ ಹೇಳಿ ನೀವು ಮೊದಲೇ ಚೆಕ್ ಮಾಡ್ಕೋಬೋದು. ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ 5ನೇ ತಾರೀಕು ಅಂದರೆ ಮುಂದಿನ ತಿಂಗಳು 5ನೇ ತಾರೀಕಿನಂದು ನಿಮಗೆ ಅಧಿಕೃತವಾಗಿ ಬಿಡುಗಡೆ ಆಗ್ತದೆ. ಬಟ್ ಅಲ್ಲಿಗಿಂತ ಮೊದಲೇ ನಿಮಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು PFMS ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ PFMS ಅಂತೇಳಿ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ ಆಪ್ಷನಲ್ಲಿ ಸಬ್ ಆಪ್ಷನ್ಗಳು ಬಂದು ಇಲ್ಲಿ DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಯಾಟಗರಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸರ್ಕಾರದಿಂದ DBT ಮುಖಾಂತರ ಬರ್ತಕ್ಕಂಥ ಸ್ಕೀಮ್ನ ಡೀಟೇಲ್ಸ್ಗಳೆಲ್ಲ ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ ನಿಮ್ಮದು ಯಾವ ಸ್ಕೀಮ್ ಅಂತ ನೋಡೋದಾದರೆ ಇಲ್ಲಿ ನಿಮ್ಮದು PM ಕಿಸಾನ್ ಆಗಿರುತ್ತೆ. ನೀವು ಇಲ್ಲಿ ಮೇಲ್ಗಡೆ PM ಕಿಸಾನ್ ಅಂತ ಇದೆ ನೋಡಿ, ನೀವು ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಪಕ್ಕದಲ್ಲಿ ಇಲ್ಲಿ DBT ಸ್ಟೇಟಸ್ ಅಂತ ಬರುತ್ತೆ. ಇಲ್ಲಿ ಬೆನಿಫಿಷರಿ ವ್ಯಾಲಿಡೇಷನ್ ಮತ್ತು ಪೇಮೆಂಟ್ ಅಂತ ಇರುತ್ತೆ. ನೀವು ಇಲ್ಲಿ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ID ಮತ್ತು ಬೆನಿಫಿಷರಿ ಕೋಡ್ ಇವೆರಡನ್ನೂ ಹಾಕಿ ಫೈಂಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಬಳಿ ಅಪ್ಲಿಕೇಶನ್ ID ಇಲ್ಲ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ಫೈಂಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಹೋಮ್ ಪೇಜ್ಗೆ ಬಂದು ಅಲ್ಲಿ ನಿಮಗೆ ಅಪ್ಡೇಟ್ ಮೊಬೈಲ್ ನಂಬರ್ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಫೈಂಡ್ ಮಾಡ್ಕೋಬೋದು. ಇಲ್ಲಿ ಆಧಾರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಲೈವಾಗಿ ಕೂಡ ತೋರಿಸ್ಕೊಡ್ತೀನಿ. ಆಧಾರ್ ನಂಬರ್ನ ಹಾಕಿ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ನೀವಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ಕ್ಯಾಪ್ಸ ಫಿಲ್ ಮಾಡ್ತಾಯಿದ್ದೀನಿ. ಈಗ ಸರ್ಚ್ ಅಂತ ಮಾಡ್ತಾಯಿದ್ದೀನಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಕೆಳಗಡೆ ಗೆಟ್ ಆಧಾರ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ OTP ಸೆಂಡ್ ಆಗಿರುತ್ತೆ. ಈಗ ನಿಮ್ಮ ಮೊಬೈಲ್ ಬಂದಿರುತ್ತೆ. ನೀವು ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಬೇಕಾಗತ್ತೆ. OTPನ ಹಾಕಿದ ನಂತರ ನೀವಲ್ಲಿ ವೆರಿಫೈ OTP ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಾನು OTP ಹಾಕಿ ವೆರಿಫೈ OTP ಅಂತ ಮಾಡ್ತಾಯಿದ್ದೀನಿ. OTP ವೆರಿಫೈಡ್ ಆದ ನಂತರ ಆಧಾರ್ OTP ವೆರಿಫೈಡ್ ಅಂತೇಳಿ ಒಂದು ಪಾಪಪ್ ಬರುತ್ತೆ, ಅದನ್ನು ಓಕೆ ಅಂತ ಮಾಡಿ. ಇವಾಗ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇಲ್ಲಿ ಫೈಂಡ್ ಆಗುತ್ತೆ. ನೀವು ಇವಾಗ ಬೇಕಾದರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲ ನಿಮ್ಮದು ಅದೇ ನಂಬರ್ ಇರಲಿ ಅಂತ ಹೇಳೋದಾದರೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದು ಕಾಪಿ ಮಾಡ್ಕೊಂಡ್ರೆ ಅದು ಪೇಸ್ಟ್ ಆಗೋಲ್ಲ. ನೀವು ಇದನ್ನ ಬರೆದಿಟ್ಕೊಂಡು ನಂತರ ನೀವು ಇದನ್ನ ಅಲ್ಲಿ ಹಾಕಬೇಕಾಗತ್ತೆ. ಇವಾಗ ನಾನು ಅದನ್ನು ಬರೆದಿಟ್ಕೊಂಡಿದ್ದೀನಿ. ನಂತರ ನಾನು ಇವಾಗ PFMS ಅನ್ನೋ ಆಪ್ಷನ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿ ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ. ಬೆನಿಫಿಷರಿ ಕೋಡ್ ಹಾಕಿಸೋ ಅವಶ್ಯಕತೆ ಇಲ್ಲ, ಬರೀ ಅಪ್ಲಿಕೇಶನ್ ID ಹಾಕಿದ್ರೆ ಸರ್ಚ್ ಆಗುತ್ತೆ. ಅಲ್ಲಿ ಕಾಣ್ತಿರೋ ಆ್ಯಸ್ ಇಟ್ ಈಸ್ ಕ್ಯಾಪ್ಸನ್ನು ಫಿಲ್ ಮಾಡಿ. ನಂತರ ನೀವು ಇಲ್ಲಿ ಕೆಳಗಡೆ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ತದನಂತರ ಎಲ್ಲ ಡೀಟೇಲ್ಸ್ ಎಲ್ಲ ಫೆಚ್ ಮಾಡಿಕೊಂಡು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಯಾವ ದಿನಾಂಕದಂದು ನಿಮಗೆ ಹಣ ಸರ್ಕಾರದಿಂದ ರಿಲೀಸ್ ಆಗಿದೆ ಮತ್ತು ಯಾವ ಹಂತದಲ್ಲಿದೆ ಅನ್ನೋ ಸ್ಟೇಟಸ್ಸು ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮ್ಮದು ವ್ಯಾಲಿಡೇಟೆಡ್ ಅಂತ ಬರಬೇಕಾಗ್ತದೆ. ಇಲ್ಲಿ 29 ಅಂದರೆ ನಿನ್ನೆ ತಾನೇ ಹಣ ಬಿಡುಗಡೆ ಆಗಿದೆ. ಅದು ಏಜೆನ್ಸಿ ಹಂತದಲ್ಲಿದೆ. ಅಲ್ಲಿ 2,000 ರೂಪಾಯಿ ಅಮೌಂಟು ನಿಮಗೆ ಅಪ್ರೂವ್ಡ್ ಬೈ ಏಜೆನ್ಸಿ ಮುಖಾಂತರ ಅಪ್ರೂವ್ಡ್ ಆಗಿದೆ. ನಿಮ್ಗೆ ಇನ್ನೇನಿದ್ರು ಕ್ರೆಡಿಟ್ ಆಗುವಂಥ ಹಂತ ಅಷ್ಟೇ ಬಾಕಿ ಇರೋದು. ಇಲ್ಲಿ ಪೆಂಡಿಂಗ್ ಫಾರ್ ಸ್ಯಾಂಕ್ಷನ್ ಅಂತ ಬರ್ತಾಯಿದೆ ನೋಡಿ, ನಿಮ್ಮದು ಪೆಂಡಿಂಗ್ ಇದೆ, ಇನ್ನೂ ಹಣ ಇನ್ನೂ ಕೂಡ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ. ನಿಮಗೆ 5ನೇ ತಾರೀಕಿನಂದು ಇದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮದು ಇಲ್ಲಿ ಈ ಲೀಸ್ಟಲ್ಲಿ ವ್ಯಾಲಿಡೇಟ್ ಲೀಸ್ಟಲ್ಲಿ ಬಂದಿದ್ದರು ನಿಮ್ಮ ಹೆಸರು ಮತ್ತು ನಿಮ್ಮ ಹಣ ರಿಲೀಸ್ ಆಗಿತ್ತು ಅಂದರೆ ನಿಮಗೆ ಪಕ್ಕ ಹಣ ಬಂದೇ ಬರುತ್ತೆ. ಈ ಲೀಸ್ಟಲ್ಲಿ ಏನಾದರೂ ನಿಮಗೆ ಹಣ ಜಮಾವಣೆ ಆಗಿರೋ ಮತ್ತು ಪೆಂಡಿಂಗ್ ಸ್ಟೇಟಸ್ ಏನೂ ತೋರಿಸಿಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ. ಈ ರೀತಿ ನೀವು ಮೊದಲೇ ಕೂಡ PM ಕಿಸಾನ್ ಹಣ ಬರೋ ಮೊದಲೇ ಕೂಡ ನೀವು ಇಲ್ಲಿ ಫೈಂಡ್ ಮಾಡ್ಕೋಬೋದು. ಇಲ್ಲಿ ಯಾರಿಗೆಲ್ಲ ರೈತರಿಗೆ ಈ ಪೆಂಡಿಂಗ್ ಲಿಸ್ಟಲ್ಲಿ ಹಾಗೆಯೇ ವ್ಯಾಲಿಡೇಟ್ ಲಿಸ್ಟಲ್ಲಿ ತಮ್ಮ ಹೆಸರಿನಲ್ಲಿ ಹಣ ರಿಲೀಸ್ ಆಗಿರೋ ಡೇಟು ಕೂಡ ಸಮಯ ಕೂಡ ಇಲ್ಲಿ ತೋರಿಸುತ್ತೋ ಅಂಥ ರೈತರು ಯಾವುದೇ ಥರದ ಆತಂಕ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಇದಾದ ನಂತರ ನೀವು ಮತ್ತೊಂದು ಕ್ಲಾರಿಫಿಕೇಷನ್ ತಗೋಬೇಕು ಅಂತ ಹೇಳಿದ್ರೆ ನೀವು ಮತ್ತೆ PM ಕಿಸಾನ್ ಹೋಮ್ ಪೇಜ್ಗೆ ಹೋಗಿ ನೀವು ಅಲ್ಲಿ ಲೀಸ್ಟ್ ಇರುತ್ತೆ ಅಂದರೆ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಅಧಿಕೃತ ಫಾರ್ಮರ್ಗಳ ಲೀಸ್ಟನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬೆನಿಫಿಷರಿ ಲೀಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಊರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕಾಗಿರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ.
ತದನಂತರ ನಿಮ್ಮ ಬ್ಲಾಕ್ ಕೂಡ ನಿಮ್ಮ ತಾಲೂಕೇ ಆಗಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಫೈನಲಾಗಿ ಅಂತಿಮವಾಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ರಾಮ ಅಥವಾ ನಿಮ್ಮ ಬ್ಲಾಕ್ನಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ರೈತರ ಲಿಸ್ಟು ಕೂಡ ಇಲ್ಲಿ ಓಪನ್ ಆಗ್ತದೆ. ನೀವು ಇಲ್ಲಿ ಕೆಳಗಡೆ ಪೇಜಸ್ನ ನೀವು ಕ್ಲಿಕ್ ಮಾಡ್ತಾ ಹೋಯಿತು ಅಂದರೆ ನಿಮ್ಮ ಲೀಸ್ಟ್ ಸಿಗೋ ತನಕ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಈ ರೀತಿ ಸ್ನೇಹಿತರೆ, ಈ ಲೀಸ್ಟಲ್ಲಿ ಯಾವ್ಯಾವೆಲ್ಲ ಹೆಸರುಗಳ್ದು ನೋಂದಾಯಿತ ರೈತರುಗಳು ಇರ್ತಾರೋ ಅವರಿಗೆ ಹಣ ಬರ್ತದೆ ಸ್ನೇಹಿತರೆ. ಈ ಲೀಸ್ಟಲ್ಲಿ ನಿಮ್ಮ ಹೆಸರಿದೆ, ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಲೀಸ್ಟ್ನಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಪಕ್ಕ ನಿಮಗೆ 100% ಹಣ ಬಂದೇ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.